ಅಬ್ಬಬ್ಬ ಜಸ್ಟ್ ನಾಯಿ ವಾಕಿಂಗ್ ವಿಚಾರಕ್ಕೆ ಹೊಡೆದಾಟ ನಡೆದು ಹೋಗ್ಬಿಟ್ಟಿದೆ. ಇಲ್ಲಿ ನೋಡಿ, ಒಂದು ಕೆರೆ ಪೊಲೀಸ್ ಠಾಣೆ ಮೆಟ್ಟಿಲೇರಿದೆ, ಅದು ಕೂಡ ಶ್ವಾನದ ವಿಚಾರಕ್ಕೆ. ನಾಯಿಯನ್ನ ವಾಕಿಂಗ್ ಮಾಡಿಸ್ತಾ ಇದ್ದ ವ್ಯಕ್ತಿಗೆ ಹಿಗ್ಗಾಮುಗ್ಗ ಥಳಿಸಲಾಗಿದೆ. ಹಲ್ಲೆ ಮಾಡಿರುವಂತಹ ವ್ಯಾಯಾಮ ಮಾಡ್ತಾ ಇದ್ದ ಜನರ ಗುಂಪನ್ನ ನೀವು ಇಲ್ಲಿ ಗಮನಿಸಬಹುದು. ವರ್ತೂರಿನ ಬ್ರಿಗೇಡ್ ಇಥೋಪಿಯಾ ಈಸ್ಟ್ ಆಂಟೋಪಿಯಾ ಅಪಾರ್ಟ್ಮೆಂಟ್ ನಲ್ಲಿ ಈ ಘಟನೆ ಸಂಭವಿಸಿದೆ. ವರ್ತೂರು ಠಾಣೆಗೆ ಇದೀಗ ಹಲ್ಲೆಗೊಳಗಾದಂತಹ ತರುಣ್ ದೂರನ್ನ ನೀಡಿದ್ದಾರೆ. ವರ್ತೂರಿನ ಬ್ರಿಗೇಡ್ ಇಥೋಪಿಯಾ ಈಸ್ಟ್ ಆಂಟೋಪಿಯಾ ಅಪಾರ್ಟ್ಮೆಂಟ್ ನಲ್ಲಿ ನೂರಾರು ಕುಟುಂಬಗಳು ವಾಸ ಮಾಡ್ತಾವೆ. ಮೊನ್ನೆ ತಮ್ಮ ಸಾಕು ನಾಯಿಯನ್ನ ವಾಕಿಂಗಿಗೆ ಅಂತ ಹೇಳಿ ತರುಣ್ ಅವರು ಹೊರಗಡೆ ಕರೆದುಕೊಂಡು ಬಂದಿದ್ರು. ಅಪಾರ್ಟ್ಮೆಂಟ್ ಜಾಗದಲ್ಲಿ ವಾಕಿಂಗ್ ಯೋಗ ಮಾಡಲು ಜಾಗವನ್ನ ನಿಗದಿ ಮಾಡಲಾಗಿತ್ತು. ಇಲ್ಲಿಗೆ ನಾಯಿಯನ್ನ ಕರೆದುಕೊಂಡು ಬಂದಿದ್ರಿಂದ ಜೊತೆಗೆ ನಾಯಿ ಅಲ್ಲಿಗೆ ಮೂತ್ರ ವಿಸರ್ಜನೆ ಮಾಡ್ತಾ ಇತ್ತಂತೆ. ಇದೇ ಕಾರಣಕ್ಕೆ ತರುಣ್ ಬೇರೆ ಸ್ಥಳಕ್ಕೆ ಶ್ವಾನವನ್ನ ಕರೆದುಕೊಂಡು ಬಂದಿದ್ದಕ್ಕೆ ಕೆಲವರು ಗರಂ ಆಗಿದ್ದಾರೆ. ಇಲ್ಲಿಗೆ ಯಾಕೆ ನಾಯಿಯನ್ನ ಕರೆದುಕೊಂಡು ಬಂದ್ರಿ ಅಂತ ಕಿರಿಕ್ ಮಾಡಿದ್ದಾರೆ. ಮಾತಿಗೆ ಮಾತು ಬೆಳೆದು 7-8 ಜನ ಸೀನಿಯರ್ ಸಿಟಿಸನ್ಸ್ ಸೇರ್ಕೊಂಡು ಶ್ವಾನ ಮಾಲೀಕ ತರುಣ್ ಮೇಲೆ ಹಲ್ಲೆ ಮಾಡಿದ್ದಾರೆ. ಗಲಾಟೆ ವೇಳೆ ಹಲ್ಲೆಗೊಳಗಾದ ನೊಂದ ತರುಣ್ ವರ್ತೂರು ಠಾಣೆಗೆ ದೂರು ಕೊಟ್ಟಿದ್ದಾರೆ. ಇತ್ತ ಪ್ರತಿ ದೂರು ದಾಖಲು ಮಾಡಿರುವಂತಹ ಮಹಿಳೆ ತರುಣ್ದೇ ತಪ್ಪು ಅಂತ ಹೇಳಿ ವಾದ ಮಾಡಿದ್ದಾರೆ. ಸದ್ಯ ವರ್ತೂರು ಪೊಲೀಸ್ ಠಾಣೆಯಲ್ಲಿ ಪ್ರತಿ ದೂರು ದಾಖಲಾಗಿದೆ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.